ರಚಿತಾ ಅವರ ಅಭಿಮಾನಿ ಅಂತ ಹೇಳಿದ್ರಿ, ಅವ್ರದ್ದು ಮತ್ತೆ ಪುನೀತ್ ಸರ್ ಕಾಂಬಿನೇಷನ್ ಸಿನಿಮಾ ನನಗೆ ಇಷ್ಟ ಅಂತ ಹೇಳಿದ್ರಿ. ಸೊ ಇಷ್ಟೆಲ್ಲ ಒಬ್ಬ ಅಭಿಮಾನಿ ಆಗಿದ್ರು ಕೂಡ ಅವ್ರ ಮೇಲೆ ಆರೋಪಗಳು ಈ ಥರದ್ದೆಲ್ಲ ಕೆಲವೊಂದು ಇದು ಕೇಳಿ ಬಂದಾಗ, ಬಟ್ ಅದನ್ನ ನೀವು ಪ್ರಶ್ನೆ ಮಾಡಲಿಕ್ಕೂ ಕೂಡ ರೆಡಿ ಇದ್ದೀರಿ. ಸೊ ಈ ಥರ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತಂದಾಗ ಯಾವತ್ತಾದರೂ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳು ಆಗಿರೋದ್ರಿಂದ, ಇಲ್ಲ ಈ ಥರದೊಂದು ಆರೋಪಗಳು ಕೇಳಿ ಬರ್ತಾ ಇದೆ, ಏನಾಗಿದೆ, ಅದರಿಂದ ಹೊರಗಡೆ ಬನ್ನಿ, ನಿಮಗೆ ಆದಂಥ ಹೆಸರಿದೆ, ಯಾಕಂದರೆ 30-40 ಸಿನಿಮಾಗಳನ್ನ ಮಾಡಿದ್ರಿ, 10 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣು ಮಗಳಾಗಿ ಈ ಮಟ್ಟಿಗೆ ಸ್ಟಾರ್ ನಾಯಕಿಯಾಗಿ ಬೆಳೆದು ನಿಂತಿರೋದು ಖುಷಿ ಇದೆ. ಈ ಥರದ್ದೆಲ್ಲ ಮಾತಾಡೋ ಪ್ರಯತ್ನ ಯಾವತ್ತಾದ್ರೂ ಆಗಿದೆ, ಅಥವಾ ಮುಂದಿನ ದಿನಗಳಲ್ಲಿ ರಚಿತಾ ಫೇಸ್ ಟು ಫೇಸ್ ಸಿಕ್ಕಾಗ ಮಾತಾಡ್ತೀರಾ ಅಂತ? ಮೇಡಮ್, ನಮ್ಗೇನೋ ಪಾಪ ಅವ್ರೇನು ತೊಂದರೆ ಏನಿಲ್ಲ, ಅವರಿಂದ ಅವ್ರಿಗೆ ಒಳ್ಳೇದಾದ್ರೆ ಒಳ್ಳೇದು ಮಾಡೋಣ ನಮ್ಮ ಕಡೆಯಿಂದ. ಅಕಸ್ಮಾತ್ ನೋಡಿ ನಡಿಯೋ ಕಾಳು ಎಡುವ ಸಹಜ, ನಡಿಬೇಕಾದ್ರೆ ಎಡುವ ಸಹಜ. ಸೊ ನಾವು ಎಡವಿದ್ದೀವಿ ಅಂತಂದರೆ ಅಲ್ಲೇ ಕೂತ್ಕೊಳ್ಲಿಕ್ಕಾಗಲ್ಲ, ಮುಂದೆ ಹೋಗ್ಬೇಕಾಗತ್ತೆ. ತಪ್ಪುಗಳು ಏನು ನಮ್ಗೇನಂತಂದರೆ, ಈಗ ಏನಾಗಿದೆ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಪ್ರಶ್ನೆ ಮಾಡಿದ್ದಾಗೋಯ್ತು. ಈಗ ಮುಂದೆ ದಿನಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗಬಾರ್ದು. ರಾಜಕಾರಣಿಗಳು ವಿಧಾನಸೌಧ ಬಿಟ್ಟು ಸ್ಟಾರ್ ಹೋಟ್ಲಿಗೆ ಹೋಗೋದು, ಮತ್ತು ಇಂಡಸ್ಟ್ರಿಯವರು ಆ ಸ್ಟಾರ್ ಹೋಟ್ಲಿಗೆ ಹೋಗೋದು, ಅಲ್ಲಿ ಡೀಲ್ಗಳು ಮಾಡ್ಕೊಳೋದು, ಇಂದ್ರಧರ್ಮ ಮನೆ ತೊಗೊಳೋದು, ರಾಲ್ಸ್ ರೈಸ್ಗಳು ತೊಗೊಳೋದು, ಐಫೈ ಲೈಫು, ಸಂತೋಷ, ಕಷ್ಟಪಟ್ಟು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈ ಮೂರು ಬಿಟ್ಟ ರಾಜಕಾರಣಿಗಳ ಹತ್ರ ಸಂಪರ್ಕಗಳನ್ನು ಹೊಂದಿ ಜನಗಳಿಗೆ ಮೋಸ ಮಾಡಿಬಿಡಿ. ಇಬ್ಬರು ಸೇರಿಕೊಂಡು ಒಂದು ಕಡೆ ರಾಜಕಾರಣಿ ಮೋಸ ಮಾಡ್ತಾನೆ, ಇಲ್ಲಿ ಚಿತ್ರರಂಗದಲ್ಲಿ ಅವ್ರ ಬಗ್ಗೆ ಆದಂಥ ಅಭಿಮಾನಿಗಳಿರ್ತಾರೆ, ಅವ್ರಿಗೂ ಮೋಸ ಆಗುತ್ತೆ. ಮೋಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ರಚಿತಾ ಅವರ ಅಭಿಮಾನಿ ಅಂತ ಹೇಳಿದ್ರಿ, ಅವ್ರದ್ದು ಮತ್ತೆ ಪುನೀತ್ ಸರ್ ಕಾಂಬಿನೇಷನ್ ಸಿನಿಮಾ ನನಗೆ ಇಷ್ಟ ಅಂತ ಹೇಳಿದ್ರಿ. ಸೊ ಇಷ್ಟೆಲ್ಲ ಒಬ್ಬ ಅಭಿಮಾನಿ ಆಗಿದ್ರು ಕೂಡ ಅವ್ರ ಮೇಲೆ ಆರೋಪಗಳು ಈ ಥರದ್ದೆಲ್ಲ ಕೆಲವೊಂದು ಇದು ಕೇಳಿ ಬಂದಾಗ, ಬಟ್ ಅದನ್ನ ನೀವು ಪ್ರಶ್ನೆ ಮಾಡಲಿಕ್ಕೂ ಕೂಡ ರೆಡಿ ಇದ್ದೀರಿ. ಸೊ ಈ ಥರ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತಂದಾಗ ಯಾವತ್ತಾದರೂ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳು ಆಗಿರೋದ್ರಿಂದ, ಇಲ್ಲ ಈ ಥರದೊಂದು ಆರೋಪಗಳು ಕೇಳಿ ಬರ್ತಾ ಇದೆ, ಏನಾಗಿದೆ, ಅದರಿಂದ ಹೊರಗಡೆ ಬನ್ನಿ, ನಿಮಗೆ ಆದಂಥ ಹೆಸರಿದೆ, ಯಾಕಂದರೆ 30-40 ಸಿನಿಮಾಗಳನ್ನ ಮಾಡಿದ್ರಿ, 10 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣು ಮಗಳಾಗಿ ಈ ಮಟ್ಟಿಗೆ ಸ್ಟಾರ್ ನಾಯಕಿಯಾಗಿ ಬೆಳೆದು ನಿಂತಿರೋದು ಖುಷಿ ಇದೆ. ಈ ಥರದ್ದೆಲ್ಲ ಮಾತಾಡೋ ಪ್ರಯತ್ನ ಯಾವತ್ತಾದ್ರೂ ಆಗಿದೆ, ಅಥವಾ ಮುಂದಿನ ದಿನಗಳಲ್ಲಿ ರಚಿತಾ ಫೇಸ್ ಟು ಫೇಸ್ ಸಿಕ್ಕಾಗ ಮಾತಾಡ್ತೀರಾ ಅಂತ? ಮೇಡಮ್, ನಮ್ಗೇನೋ ಪಾಪ ಅವ್ರೇನು ತೊಂದರೆ ಏನಿಲ್ಲ, ಅವರಿಂದ ಅವ್ರಿಗೆ ಒಳ್ಳೇದಾದ್ರೆ ಒಳ್ಳೇದು ಮಾಡೋಣ ನಮ್ಮ ಕಡೆಯಿಂದ. ಅಕಸ್ಮಾತ್ ನೋಡಿ ನಡಿಯೋ ಕಾಳು ಎಡುವ ಸಹಜ, ನಡಿಬೇಕಾದ್ರೆ ಎಡುವ ಸಹಜ. ಸೊ ನಾವು ಎಡವಿದ್ದೀವಿ ಅಂತಂದರೆ ಅಲ್ಲೇ ಕೂತ್ಕೊಳ್ಲಿಕ್ಕಾಗಲ್ಲ, ಮುಂದೆ ಹೋಗ್ಬೇಕಾಗತ್ತೆ. ತಪ್ಪುಗಳು ಏನು ನಮ್ಗೇನಂತಂದರೆ, ಈಗ ಏನಾಗಿದೆ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಪ್ರಶ್ನೆ ಮಾಡಿದ್ದಾಗೋಯ್ತು. ಈಗ ಮುಂದೆ ದಿನಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗಬಾರ್ದು. ರಾಜಕಾರಣಿಗಳು ವಿಧಾನಸೌಧ ಬಿಟ್ಟು ಸ್ಟಾರ್ ಹೋಟ್ಲಿಗೆ ಹೋಗೋದು, ಮತ್ತು ಇಂಡಸ್ಟ್ರಿಯವರು ಆ ಸ್ಟಾರ್ ಹೋಟ್ಲಿಗೆ ಹೋಗೋದು, ಅಲ್ಲಿ ಡೀಲ್ಗಳು ಮಾಡ್ಕೊಳೋದು, ಇಂದ್ರಧರ್ಮ ಮನೆ ತೊಗೊಳೋದು, ರಾಲ್ಸ್ ರೈಸ್ಗಳು ತೊಗೊಳೋದು, ಐಫೈ ಲೈಫು, ಸಂತೋಷ, ಕಷ್ಟಪಟ್ಟು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈ ಮೂರು ಬಿಟ್ಟ ರಾಜಕಾರಣಿಗಳ ಹತ್ರ ಸಂಪರ್ಕಗಳನ್ನು ಹೊಂದಿ ಜನಗಳಿಗೆ ಮೋಸ ಮಾಡಿಬಿಡಿ. ಇಬ್ಬರು ಸೇರಿಕೊಂಡು ಒಂದು ಕಡೆ ರಾಜಕಾರಣಿ ಮೋಸ ಮಾಡ್ತಾನೆ, ಇಲ್ಲಿ ಚಿತ್ರರಂಗದಲ್ಲಿ ಅವ್ರ ಬಗ್ಗೆ ಆದಂಥ ಅಭಿಮಾನಿಗಳಿರ್ತಾರೆ, ಅವ್ರಿಗೂ ಮೋಸ ಆಗುತ್ತೆ. ಮೋಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ.